ಹಲೋ, ನನ್ನ ಹೆಸರು ರೀನಾ. ನಾನು ಹೊಸ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಕನ್ನಡದಲ್ಲಿ ಕರಿಯರ್, ಮೈಂಡ್ಸೆಟ್, ಎ ಐ ಮತ್ತು ಟೆಕ್ನಾಲಜಿ ಬಗ್ಗೆ ಹೇಳ್ಕೊಡೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿರುವಂಥ ಚಾನಲ್ಲು. ಈ ಚಾನಲಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ವಿಡಿಯೋಸ್ ಬೇಕು, ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿದ್ರೆ ನಾನು ಅದನ್ನ ಓದಿ ನಿಮಗೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಆಮೇಲೆ ನನ್ನ ಬಗ್ಗೆ ನಿಮಗೆ ತಿಳ್ಕೋಬೇಕು ಅನ್ನುವ ಕುತೂಹಲ ಇದ್ದರೆ ನನ್ನ ಬಯೋಲಿ ನಂದು ಲಿಂಕ್ಡ್ಇನ್ ಪ್ರೊಫೈಲ್ ಹಾಕಿದ್ದೀನಿ. ನಾನು ಏನು ಕೆಲಸ ಮಾಡ್ತೀನಿ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅನ್ನೋ ಎಲ್ಲ ಡೀಟೇಲ್ಸು ನನ್ನ ಲಿಂಕ್ಡ್ಇನ್ನಲ್ಲಿದೆ. ಪ್ಲೀಸ್ ಹೋಗಿ ನೋಡಿ ಮತ್ತು ಫಾಲೋ ಮಾಡಿ. ಇಷ್ಟ ಆದರೆ ಫಾಲೋ ಮಾಡಿ, ಇಲ್ದಿದ್ರೆ ಸ್ಕ್ರೋಲ್ ಮಾಡಿ. ಓಕೆ, ಇವತ್ತಿನ ಟಾಪಿಕ್ಕು ಲಿಂಕ್ಡ್ಇನ್ ಬೇಸಿಕ್ಸ್. ಸೊ ಲಿಂಕ್ಡ್ಇನ್ ಅಂದರೆ ಏನು? ಲಿಂಕ್ಡ್ಇನ್ ಒಂದು ಗ್ಲೋಬಲ್ ಪ್ರೊಫೆಷ್ನಲ್ ನೆಟ್ವರ್ಕಿಂಗ್ ಪ್ಲ್ಯಾಟ್ಫಾರ್ಮು. ಈ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ವ್ಯಕ್ತಿ ಏನೇ ಪ್ರೊಫೆಷನ್ ಮಾಡ್ತಿರ್ಬೋದು, ಮ್ಯಾನುಫ್ಯಾಕ್ಚರಿಂಗಲ್ಲಿರ್ಬೋದು, ಸಪ್ಲೈ ಚೈನಲ್ಲಿರ್ಬೋದು, ನಮ್ಮ ಥರ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಂಪ್ನಿಲಿರ್ಬೋದು, ಟೀಚರ್ಸ್ ಇರ್ಬೋದು, ಲೆಕ್ಚರರ್ಸ್, ಪ್ರೊಫೆಸರ್ಸ್, ಮತ್ತು ಗ್ಲೋಬಲಿ ಕನೆಕ್ಟೆಡ್ ಪ್ಲ್ಯಾಟ್ಫಾರ್ಮ್ ಇದು. ಇಲ್ಲಿ ಜನ ಪ್ರೊಫೆಷ್ನಲ್ ಐಡೆಂಟಿಟಿ ಮತ್ತು ಬೇರೆ ಕೊಲೀಗ್ಸ್ ಜೊತೆ, ಬೇರೆ ಇಂಡಸ್ಟ್ರಿ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕಲಿಯೋಕ್ಕೋಸ್ಕರ, ಆಮೇಲೆ ಕೆಲಸ ಮತ್ತು ಉದ್ಯೋಗ ಹುಡ್ಕೋಕ್ಕೋಸ್ಕರ, ಮತ್ತು ನಮ್ಮ ಇವಾಗಿರೋ ಕರಿಯರ್ಗಿಂತ ನೆಕ್ಸ್ಟ್ ಕರಿಯರ್ ಮೂವ್ ಏನು ಮಾಡಬೇಕು ಅನ್ನೋ ಇನ್ಸೈಟ್ಸ್ ಪಡ್ಕೊಳ್ಳೋಕ್ಕೋಸ್ಕರ, ಮತ್ತು ಯಾವ ಕಂಪನೀಸ್ ಹೈರ್ ಮಾಡ್ತಾ ಇದ್ದಾರೆ, ಹೇಗೆ ಹೈರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ, ಮತ್ತು ನಿಮ್ಮ ಪರ್ಸ್ನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅದಕ್ಕೆ ಇದು ತುಂಬ ಇಂಪಾರ್ಟೆಂಟು. ನೀವು ಲಿಂಕ್ಡ್ಇನ್ನಲ್ಲಿ ಇರಲೇಬೇಕು. ಇಟ್ಸ್ ಮ್ಯಾಂಡೇಟ್ರಿ ಇಫ್ ಯು ಆಸ್ಕ್ ಮೀ. ಓಕೆ, ಸೊ ಈ ಎಪಿಸೋಡ್ನಲ್ಲಿ ನಾನು ತುಂಬ ಈಸಿಯಾಗಿ, ಸುಲಭವಾಗಿ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಹೇಗೆ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಇಮೇಲ್ ಬೇಕಾಗತ್ತೆ, ನಿಮ್ಮ ಫೋಟೋ ಬೇಕಾಗತ್ತೆ, ಮತ್ತು ನಿಮ್ಮ ಬಗ್ಗೆ ಇರುವ ಡೀಟೇಲ್ಸ್ ಬೇಕಾಗತ್ತೆ. ಸೊ ಇಫ್ ಯು ಆಲ್ರೆಡಿ ಯೂಸಿಂಗ್ ಲಿಂಕ್ಡ್ಇನ್, ಈ ವಿಡಿಯೋ ನಿಮಗೆ ಅಷ್ಟು ಯೂಸ್ ಆಗೋದಿಲ್ಲ. ಆದರೆ ಲಿಂಕ್ಡ್ಇನ್ ಪ್ರೊಫೈಲೇ ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಪ್ರೊಫೈಲ್ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಯಾಕೆ ಲಿಂಕ್ಡ್ಇನ್ನಲ್ಲಿ ಪ್ರೊಫೈಲ್ ನಿಮ್ಮದು ಇರಲೇಬೇಕು, ಮ್ಯಾಂಡೇಟ್ರಿ ಅಂತ ಹೇಳಿದೆ ನಾನು ಅಂದರೆ, ಸೊ ಲಿಂಕ್ಡ್ಇನ್ ಬೈ ನಂಬರ್ಸ್, ಇದರಲ್ಲಿ 1.3 ಬಿಲಿಯನ್ ಪ್ರೊಫೆಷ್ನಲ್ಸ್ ಇದ್ದಾರೆ ವರ್ಲ್ಡ್ ವೈಡ್. ಈ ಜಗತ್ತಿನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾವ್ಯಾವ ಕಂಪ್ನಿ, ಫ್ರಾನ್ಸ್ ಆಗಿರ್ಬೋದು, ಯು ಎಸ್ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅಥವಾ ಬೆಂಗಳೂರು ಆಗಿರ್ಬೋದು, ಅಥವಾ ಎಲ್ಲಾದರೂ ಒಂದು ಚಿಕ್ಕ ಊರು ನಮ್ಗೆ ಗೊತ್ತಿಲ್ಲದಿರೋ ಊರಲ್ಲಿ ಏನಾದರೂ ಬಿಲ್ಡ್ ಮಾಡ್ತಾ ಇದ್ರೆ ಅದನ್ನು ನಾವು ನೋಡಿ ಕಲಿಬೋದು ಆ್ಯಕ್ಚುಲಿ. ಸೊ ಆ್ಯಂಡ್ ದೆನ್ 69 ಮಿಲಿಯನ್ ಕಂಪನೀಸು ಲಿಂಕ್ಡ್ಇನಲ್ಲಿ ರಿಜಿಸ್ಟರ್ ಮಾಡಿ ಅವ್ರ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ. ಸೊ 69 ಮಿಲಿಯನ್ ಡಿಸಿಷನ್ ಮೇಕರ್ಸ್ ಅಬೌಟ್ ಜಾಬ್ಸ್, ಬಿಸ್ನೆಸ್, ಅವರೆಲ್ಲರೂ ಲಿಂಕ್ಡ್ಇನ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಾರೆ. ಆಮೇಲೆ 200+ ಕಂಟ್ರೀಸಲ್ಲಿ ಲಿಂಕ್ಡ್ಇನ್ನ ಪ್ರೆಸೆನ್ಸ್ ಇದೆ. ಆಮೇಲೆ 80% ಆಫ್ ಬಿಸ್ನೆಸ್ ಟು ಬಿಸ್ನೆಸ್ ಸೋಷಿಯಲ್ ಲೀಡ್ಸ್ ಅಂತ ನಾವೇನು ಹೇಳ್ತೀವಿ, ಬಿಸ್ನೆಸ್ ಟು ಬಿಸ್ನೆಸ್, ಎಂಟರ್ಪ್ರೈಸ್ ಬಿಸ್ನೆಸ್ ಮಾಡಬೇಕಾದ್ರೆ ಆ ಲೀಡ್ಸು ಲಿಂಕ್ಡ್ಇನಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ಕಂಪನೀಸಲ್ಲಿ ನೇಮಕಾತಿ ಮಾಡೋರು ಅಂದರೆ ರೆಕ್ರೂಟರ್ಸು ಎಷ್ಟು ಜನ ಇದ್ದಾರೆ, ಹೇಗೆ ರೆಕ್ರೂಟ್ ಮಾಡ್ತಾರೆ ಅಂತ, ಎಲ್ಲ ಗ್ಲೋಬಲ್ ಕಂಪನೀಸಲ್ಲಿ ಅಥವಾ ಇಂಡಿಯನ್ ಕಂಪನೀಸಲ್ಲಿ 90% ಆಫ್ ದ ರೆಕ್ರೂಟರ್ಸ್ ಲಿಂಕ್ಡ್ಇನ್ನ ಕ್ಯಾಂಡಿಡೇಟ್ಸ್ ಹುಡ್ಕೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಯುವರ್ ಪ್ರೊಫೈಲ್, ಲೆಟ್ಸ್ ಸೇ ನಿಮ್ಮ ಪ್ರೊಫೈಲು ನೀವು ಯಾವುದೋ ಜಾಬಿಗೆ ಅಪ್ಲೈ ಮಾಡಿದ್ದೀರಾ ಅಂತ. ನಾನು 15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಯಾವುದೇ ಪ್ರೊಫೈಲು ನನ್ನ ರಿವ್ಯೂ ಬಂದರೆ ನಾನು ಡೆಫಿನೆಟ್ಲಿ ಲಿಂಕ್ಡ್ಇನ್ಗೆ ಹೋಗಿ ನಿಮ್ಮ ಪ್ರೊಫೈಲ್ನ ಚೆಕ್ ಮಾಡ್ತೀನಿ. ಸೊ ನಿಮ್ಮ ಪ್ರೊಫೆಷ್ನಲ್ ಫೋಟೋ ಯಾಕೆ ಇಂಪಾರ್ಟೆಂಟು ಅಂದರೆ, ನಿಮ್ಮ ಪ್ರೊಫೆಷ್ನಲ್ ಫೋಟೋ, ರೀನಾ ಅಂದರೆ ನನಗೊಂದು ಐಡೆಂಟಿಟಿ ಇದೆ ಅಲ್ವಾ, ಹೀಗೆ ಕಾಣಿಸ್ತಾರೆ, ಹೀಗಿರ್ತಾರೆ. ಸೊ ಪ್ರೊಫೆಷ್ನಲ್ ಫೋಟೋ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ 5 essentials ಟು ಆಪ್ಟಿಮೈಸ್ ಯುವರ್ ಲಿಂಕ್ಡ್ಇನ್ ಪ್ರೊಫೈಲ್ ಇಸ್: ಒಂದು, ಪ್ರೊಫೆಷ್ನಲ್ ಹೆಡ್ ಶಾಟ್ ಫೋಟೋ ಬೇಕೇ ಬೇಕು ವಿತ್ ಅ ವೈಟ್ ಬ್ಯಾಕ್ಗ್ರೌಂಡ್. ಆಮೇಲೆ ಸ್ಟ್ರಾಂಗ್ ಹೆಡ್ಲೈನ್.
ನೀವು ಸ್ಟೂಡೆಂಟ್ ಆಗಿದ್ರೆ ಮೇಡಮ್ ಏನಂತ ಹೆಡ್ಲೈನ್ ಬರಿಬೋದು? ನೀವಾಗಿದ್ರೆ ಗ್ಲೋಬಲ್ ಟ್ಯಾಲೆಂಟ್ ಅಕ್ವಿಸಿಷನ್ ಲೀಡರ್ ಅಂತ ಹೆಡ್ಲೈನ್ ಬರ್ಕೊಂಡಿದ್ದೀರಾ, ಅಥವಾ ಬಿಲ್ಡಿಂಗ್ ಸರ್ಟನ್ ಕಂಪನಿ ಅಂತ ಬರ್ಕೊಂಡಿದ್ದೀರಾ. ಆದರೆ ನಾವೇನು ಬರ್ಕೋಬೋದು ಅಂತ ನೀವು ಏನಾದರೂ ಬರ್ಕೋಬೋದು. ಫಾರ್ ಎಕ್ಸಾಂಪಲ್, farmer's daughter interested in AI. It's a very good ಟೈಟಲ್. ಸೊ ಯಾವಾಗಲೂ ನೀವು ಔಟ್ಸೈಡ್ ದ ಬಾಕ್ಸ್ ಥಿಂಕ್ ಮಾಡಿ. ನಿಮ್ಮದು ಕೆಲಸದ್ದು ನಿಮ್ಮದು ಏನು ಟೈಟಲ್ ಇದೆ ಅದನ್ನೇ ಹಾಕಬೇಕು ಅಂತ ಏನೂ ಇಲ್ಲ. ಸ್ಟ್ರಾಂಗ್ ಹೆಡ್ಲೈನಲ್ಲಿ ನಿಮ್ಮ ಹೆಡ್ಲೈನಲ್ಲಿ ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಹಾಕ್ಬೋದು, ಅಥವಾ ಏನೋ ಎಲೆಕ್ಟ್ರಾನಿಕ್ಸ್ ಗ್ರ್ಯಾಜುಯೇಟ್ ಇಂಟರ್ನಿಂಗ್ ಅಟ್ ಸೋ ಆ್ಯಂಡ್ ಸೋ ಕಂಪ್ನಿ ಆ ಥರ ಹಾಕ್ಬೋದು. ಅಥವಾ ಈವನ್ ಯು ಕ್ಯಾನ್ ರೈಟ್ ಸೇಯಿಂಗ್ BCom ಸ್ಟೂಡೆಂಟ್ ಕರೆಂಟ್ಲಿ ಡೆಲಿವರಿಂಗ್ ಹ್ಯಾಪಿನೆಸ್ ಡೆಲಿವರಿ ಎಕ್ಸಿಕ್ಯೂಟಿವ್ ಅಟ್ ಅ ಇ-ಕಾಮರ್ಸ್ ಕಂಪ್ನಿ ಆ ಥರನೂ ಹಾಕ್ಬೋದು. ಇಟ್ ಜಸ್ಟ್ ಶೋಸ್ ಯುವರ್ ಪ್ಯಾಷನ್. ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ಯಾರೂ ಜಡ್ಜ್ ಮಾಡೋದಿಲ್ಲ. ನೀವು ಓ ಸ್ಟೂಡೆಂಟಾ, ಓ ಇಂಟರ್ನಾ, ಅಥವಾ ನೀವು ಡೆಲಿವ್ರಿ ಮಾಡ್ತಾ ಇದ್ದೀರಾ, ಆ ಥರ ಏನೂ ಜಡ್ಜ್ ಮಾಡಲ್ಲ. ಸೊ ಯುವರ್ ಪ್ರೆಸೆನ್ಸ್ ಇಸ್ ಇಂಪಾರ್ಟೆಂಟ್. ನೀವು ಅದ್ರ ಬಗ್ಗೆ, ಯಾಕಂದರೆ ನೀವು ಡೆಲಿವ್ರಿ ಏಜೆಂಟ್ ಆಗಿದ್ರೂ ಅದ್ರ ಬಗ್ಗೆ ಹೇಳ್ಕೊಡೋದಕ್ಕೆ ಜನರಿಗೆ ಎಷ್ಟಿರುತ್ತೆ ಅಲ್ವಾ. ಸೊ ದಟ್ ಈಸ್ ವೈ no matter what your profession is or what you're doing, at what stage of your career ನೀವಿದ್ದೀರಾ, ಅದ್ರ ಬಗ್ಗೆ ಯೋಚನೆ ಮಾಡದೆ ನೀವು ಒಂದು ಸ್ಟ್ರಾಂಗ್ ಹೆಡ್ಲೈನ್ನ ಬರೀರಿ. ಇವಾಗೆಲ್ಲ ChatGPT ಕೂಡ ಯೂಸ್ ಮಾಡ್ಬೋದು. ಯು ಕ್ಯಾನ್ ಗೋ ಆ್ಯಂಡ್ ರೈಟ್ ಸೇಯಿಂಗ್ ಇದೆಲ್ಲ ಕೆಲಸ ನಾನು ಮಾಡ್ತಾ ಇದ್ದೀನಿ, ನನಗೆ ಒಂದು ಹೆಡ್ಲೈನ್ ಕೊಡು ಲಿಂಕ್ಡ್ಇನ್ಗೆ ಅಂತ ಹೇಳಿದ್ರೆ ಅದು 1 ಸೆಕೆಂಡಲ್ಲಿ ಕೊಟ್ಬಿಡುತ್ತೆ. ಸೊ ಯು ಕ್ಯಾನ್ ಕಾಪಿ ಬೇಸ್ಡ್ ಆನ್ ಯೋರ್ ಪ್ರಿಫರೆನ್ಸ್. ಆಮೇಲೆ ನಿಮ್ಮ ಬಗ್ಗೆ ಕಂಪೆಲಿಂಗ್ ಅಬೌಟ್ ವಿಡಿಯೋ, ಅಬೌಟ್ ಇಟ್ ಶುಡ್ ನಾಟ್ ಬಿ ಟೂ ಮಚ್. ಸೊ ಹೂ ಆರ್ ಯು, ವಾಟ್ ಯು ಆರ್ ಲರ್ನಿಂಗ್, ಏನಕ್ಕೆ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರಾ ಅಥವಾ ಏನು ಬಿಲ್ಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಅಬೌಟ್ ಸೆಕ್ಷನಲ್ಲಿ ಬರೀರಿ. ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್, ಎಜುಕೇಷನ್ ಇದೆಲ್ಲ ರೆಕ್ರೂಟರ್ಸ್ ನೋಡಬೇಕಾದ್ರೆ ನೋಡ್ತಾರೆ. ಇಂಟರ್ನ್ಶಿಪ್ ಮಾಡಿದಾರಾ, ಪ್ರಾಜೆಕ್ಟ್ಸ್ ಮಾಡಿದಾರಾ, ಕೋರ್ಸ್ ವರ್ಕ್ ಮಾಡಿದಾರಾ, ಸರ್ಟಿಫಿಕೇಷನ್ಸ್ ಮಾಡಿದಾರಾ, ಅದೆಲ್ಲನೂ ನೀವು ಲಿಂಕ್ಡ್ಇನಲ್ಲಿ ಈಸಿಯಾಗಿ ಅಪ್ಡೇಟ್ ಮಾಡ್ಬೋದು. ಆಮೇಲೆ ನಿಮಗೆ ಸ್ಕಿಲ್ಸ್ ಆ್ಯಂಡ್ ಕೀವರ್ಡ್ಸ್ ಕ್ಯಾಟಗರಿನೂ ಇದೆ. ಸ್ಕಿಲ್ಸ್ ಆ್ಯಂಡ್ ಕೀವರ್ಡ್ಸ್ ಕ್ಯಾಟಗರಿ ಇದು ತುಂಬ ಮುಖ್ಯ. ಬಿಕಾಸ್ ರಿಕ್ರೂಟರ್ಸು ಕ್ಯಾಂಡಿಡೇಟ್ಸ್ನ ಹುಡುಕ್ಬೇಕಾದ್ರೆ ನಾವು ಹೆಸರಿಂದ ಹುಡುಕಲ್ಲ, ಕಂಪನೀಸಿಂದ ಹುಡುಕಲ್ಲ. ಏನಂತ ಹುಡುಕ್ತೀವಿ ಅಂದರೆ, ನನಗೆ ಇಂಜಿನಿಯರ್ ಬೇಕು, ಮಷೀನ್ ಲರ್ನಿಂಗ್ ಡೇಟಾ ಸೈನ್ಸಲ್ಲಿ ಕೆಲಸ ಮಾಡಿರುವಂಥ ಇಂಜಿನಿಯರ್ ಬೇಕು, ಬೆಂಗಳೂರಲ್ಲಿರಬೇಕು ಅಥವಾ ಮುಂಬೈಯಲ್ಲಿರಬೇಕು, ಮತ್ತು 5 to 8 years ಎಕ್ಸ್ಪೀರಿಯನ್ಸಲ್ಲಿ ಕೆಲಸ ಮಾಡಿರಬೇಕು. ಅಂತಹ ಕೀವರ್ಡ್ಸಿಂದ ನಿಮಗೆ ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ಸರ್ಚ್ ಆಪ್ಟಿಮೈಸೇಷನ್ ಆಗಿ ನಿಮ್ಮನ್ನು ಹುಡುಕಿದಾಗ ಈ ಥರ, ಫಾರ್ ಎಕ್ಸಾಂಪಲ್ ಇಂಜಿನಿಯರ್ಸ್ ವಿತ್ ಡೇಟಾ ಸೈನ್ಸ್ ಎಕ್ಸ್ಪೀರಿಯನ್ಸ್ನ ಹುಡುಕಿದ್ರೆ ಅದು ನಿಮ್ಮ ಕೀವರ್ಡ್ಸಲ್ಲಿದ್ದರೆ ಲಿಂಕ್ಡ್ಇನ್ನಲ್ಲಿ ರಿಕ್ರೂಟರ್ ಸರ್ಚ್ ಮಾಡಿದಾಗ ನಿಮ್ಮ ಪ್ರೊಫೈಲು ಅವರಿಗೆ ಪಾಪಪ್ ಆಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ವಿಕ್ ಸ್ಟಾರ್ಟ್ ಮೇಡಮ್, ಇದೆಲ್ಲ ಸರಿ, ಹೆಂಗೆ ಸ್ಟಾರ್ಟ್ ಮಾಡಲಿ ಅಂತ ಹೇಳಿದ್ರೆ, ನೀವು ಈ ವೀಕೆಂಡು ನಿಮ್ಮ ಟು ಡೂ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಅಪ್ಲೋಡ್ ಅ ಕ್ಲೀನ್ ಪ್ರೊಫೆಷ್ನಲ್ ಹೆಡ್ ಶಾಟ್, ರೈಟ್ ಅ ಹೆಡ್ಲೈನ್ ವಿತ್ ಯೋರ್ ಫೀಲ್ಡ್ ಪ್ಲಸ್ ಗೋಲ್, ಫಿಲ್ ದ ಅಬೌಟ್ ಸೆಕ್ಷನ್ ಇನ್ ಯೋರ್ ಓನ್ ಐಡೆಂಟಿಟಿಕಲ್ ವಾಯ್ಸ್. ಅಂದರೆ ನೀವು ನಿಮ್ಮನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ರೀನಾನ್ ಬಗ್ಗೆ ಕೇಳಿದ್ರೆ ರೀನಾ ಏನು ಹೇಳ್ತಾರೆ, ಅದರಲ್ಲಿ ಅಬೌಟ್ ಸೆಕ್ಷನಲ್ಲಿ ಹಾಕಿ. ಆ್ಯಡ್ ಎಜುಕೇಷನ್, ಪ್ರಾಜೆಕ್ಟ್ ಆ್ಯಂಡ್ ಎನಿ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್, ಲಿಸ್ಟ್ 5 skills, ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಯು ಕ್ಯಾನ್ ಆಲ್ಸೋ ಸೆಂಡ್ ಕನೆಕ್ಷನ್ ರಿಕ್ವೆಸ್ಟ್ ಟು ಪೀಪಲ್ ಯು ನೋ. ನೀವು ನನ್ನ ಫಾಲೋ ಮಾಡಿ ನನಗೂ ಕನೆಕ್ಷನ್ ರಿಕ್ವೆಸ್ಟ್ ಕಳಿಸ್ಬೋದು, ಅಥವಾ ನಿಮ್ಮ ಕ್ಲಾಸ್ಮೇಟ್ಸಿಗೆಲ್ಲ ಕನೆಕ್ಷನ್ ರಿಕ್ವೆಸ್ಟ್ ಕಳಿಸ್ಬೋದು ಟು ಬಿಲ್ಡ್ ಯೋರ್ ನೆಟ್ವರ್ಕ್. ಸೊ ಓಕೆ ಮೇಡಮ್, ಇದೆಲ್ಲ ಮಾಡಿದ್ವಿ, ಮುಂದಕ್ಕೆ ಏನು ಮಾಡೋದು ಅಂತ ಹೇಳಿದ್ರೆ, ನೀವು ರಿಕ್ರೂಟರ್ಸ್ನ ಅಥವಾ ಯಾವುದಾದ್ರೂ ಕಂಪನಿಲಿ ಹೆಡ್ಡು, ಮ್ಯಾನೇಜಿಂಗ್ ಡೈರೆಕ್ಟ್ರು, ಅಥವಾ ಯಾವುದಾದ್ರೂ ಸಾಫ್ಟ್ವೇರ್ ಇಂಜಿನಿಯರ್ಸು ಏನಾದರೂ ಕಾಂಟೆಂಟ್ ಬಗ್ಗೆ ಬರೀತಾ ಇರ್ತಾರೆ. ಅವ್ರನ್ನ ಎಲ್ಲ ನೀವು ಕನೆಕ್ಷನ್ ಮಾಡಿನೇ ನೋಡಬೇಕು ಅಂತಿಲ್ಲ, ಅವ್ರನ್ನ ಫಾಲೋ ಮಾಡಿದ್ರೆ ನೋಡ್ಬೋದು. ಮತ್ತು ನೀವು ಕೂಡ ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಎವ್ರಿ ಡೇ ಪೋಸ್ಟ್ ಮಾಡ್ಬೋದು. So post or comment weekly to stay visible. Follow companies and people you admire. Ask a mentor for a recommendation. ಇವಾಗ ನನ್ನ ಪ್ರೊಫೈಲಲ್ಲಿ ನೀವು ರೆಕಮೆಂಡೇಶನ್ಸಲ್ಲಿ ನೋಡಿದ್ರೆ, ನನ್ನ MBA ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ನನಗೆ ರೆಕಮೆಂಡೇಶನ್ ಬರೆದಿದ್ದಾರೆ. ಹಾಗೆ ನಿಮ್ಮ ಟೀಚರ್ ಯಾರಾದರೂ ನಿಮಗೆ ರೆಕಮೆಂಡೇಶನ್ ಕೊಡ್ತಾರೆ ಅಂತ ಅನಿಸಿದ್ರೆ, ನೀವೇನಾದರೂ ಒಳ್ಳೆ ಕೆಲಸ ಮಾಡಿ ತುಂಬ ಚೆನ್ನಾಗಿ ಓದ್ತಾ ಇದೆಯಾ, ಈ ಪ್ರಾಜೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರೆ, ಮ್ಯಾಮ್ ಅಥವಾ ಸರ್ ಪ್ಲೀಸ್ ನನಗೊಂದು ಲಿಂಕ್ಡ್ಇನ್ ರೆಕಮೆಂಡೇಶನ್ ಬರೀತೀರಾ ಅಂತ ಕಳಿಸಿ. ಇಟ್ ವಿಲ್ ಜಸ್ಟ್ ಟೇಕ್ ದಮ್ 5 minutes, ಬಟ್ ಇಟ್ ವಿಲ್ ಆ್ಯಡ್ ಅ ಲಾಟ್ ಆಫ್ ವ್ಯಾಲ್ಯೂ ಫಾರ್ ಯು ಇನ್ ದ ಲಾಂಗ್ ರನ್.
ಆಮೇಲೆ ಇವಾಗ ಕೆಲಸ ಚೇಂಜ್ ಮಾಡಿದ್ರಿ ಅಥವಾ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿದ್ರಿ, ಇಂಟರ್ನ್ಶಿಪ್ಗೆ ಬೇರೆ ಕಡೆ ಹೋದ್ರಿ ಅಂತ ಹೇಳಿದರೆ ಅದನ್ನು ಕೂಡ ನೀವು ಅಪ್ಡೇಟ್ ಮಾಡ್ತಾ ಹೋಗಬೇಕು ಲಿಂಕ್ಡ್ಇನಲ್ಲಿ. ಓಕೆ, ಹಾಗಿದ್ರೆ ಇವತ್ತಿನ ಲಿಂಕ್ಡ್ಇನ್ ಬೇಸಿಕ್ಸ್ ಇಲ್ಲಿಗೆ ಮುಕ್ತಾಯ ಆಗಿದೆ. ಇದು ನನ್ನ ಫಸ್ಟ್ ಕನ್ನಡ ವಿಡಿಯೋ. ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಅಥವಾ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಹೇಳ್ಕೊಟ್ರೆ ಯೂಸ್ ಆಗತ್ತೆ ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.